ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಭಾಳ ಖುಷಿಯಾಗಿರಬೇಕು. ಯಾಕಂತಂದರೆ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಿಡ್ ಟರ್ಮ್ ಎಕ್ಸಾಮನ್ನು ನೀವು ಈಗಾಗಲೇ ಬರೆದಿದ್ದೀರಿ. ಭಾಳ ಖುಷಿ ಅನ್ಸುತ್ತೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಸ್ಲಾಯ್ತು ನನಗೆ. ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ 2025-26 ದ್ವಿತೀಯ ಭಾಷೆ ಇಂಗ್ಲೀಷ್ ಕುರಿತು ನೀವು ಈಗಾಗಲೇ ಪರೀಕ್ಷೆಯನ್ನು ಬರೆದಿರಿ. ಬಹಳ ಖುಷಿ ಅನ್ನಿಸ್ಲಾಯ್ತು. ಹೆಂಗದಾವ ಕ್ವಶನ್ಸ್ ಅನ್ನೋದನ್ನು ಸ್ವಲ್ಪ ನೋಡೋಣ ಮಕ್ಕಳೇ. ಬಹಳ ಖುಷಿ ಅನ್ನಿಸ್ಲಾಯ್ತು ನಿಮಗೂ ಕೂಡ, ನಮಗೂ ಕೂಡ ಖುಷಿ ಅನ್ನಿಸ್ಲಾಯ್ತು. ಈಗ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಕಳೇ. ಇಲ್ಲಿ ಬಹಳ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯು ಹ್ಯಾವ್ ಡನ್ ನಥಿಂಗ್ ಅಂತಕ್ಕಂಥದ್ದಿದೆ ಮಕ್ಕಳೇ. ಯು ಹ್ಯಾವ್ ಡನ್ ನಥಿಂಗ್ ಅಂತಂದ್ರೆ ಇಟ್ಸ್ ಆಲ್ಸೋ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದು ಪಾಸಿಟಿವ್ ಇರೋದ್ರಿಂದ ಯು ಹ್ಯಾವ್ ಟು ಮೇಕ್ ಎ ನೆಗೆಟಿವ್. ಅದಕ್ಕೆ ಏನು ಮಾಡ್ತಿರುತ್ತಂದ್ರೆ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಈಸ್ ಹ್ಯಾವಂಟ್ ಯು. ಹ್ಯಾವಂಟ್ ಏನಾಗತ್ತಪ್ಪ ಅಂದರೆ ಎಕ್ಸಾಕ್ಟ್ ಆನ್ಸರ್ ಆಗತ್ತೆ. ಅದಕ್ಕಾಗಿ ಅದನ್ನು ಚೂರು ನೋಡ್ಕೋಬೇಕು. ಯಾಕಂದ್ರೆ ಪಾಸಿಟಿವ್ ಅದ, ನೆಗೆಟಿವ್ ಮಾಡ್ಕೋಬೇಕು. ಇನ್ನು ಇನ್ಫೈನೈಟ್ ನೀವು ಏನೂ ಮಾಡಬೇಕಾಗಿಲ್ಲ. ನಾನು ಭಾಳ ಚಂದ ಹಲವಾರು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಹೇಳಿಕೊಟ್ಟಿನಿ. ನೀವೇನು ಮಾಡಬೇಕು ಅಂತಂದ್ರೆ ಅರೇಂಜ್ ಮುಂದುಗಡೆ ಕ್ರಿಯಾಪದ ಮುಂದುಗಡೆ ಏನಿರಬೇಕು, ಟು ಇರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ಫೈನೈಟ್ ಒಂದು ಗ್ಯಾರಂಟಿ ಕ್ವಶನ್ನು ಇದೇ ಸೇಮ್ ನಾವು ಈಗಾಗಲೇ ಬಿಡಿಸಿದ್ದೀವಿ. ನೋಡಿರಿ, ಭಾಳ ಖುಷಿಯಾಗಿದೆ. ಸೇಮ್ ಬಂದವ್ರಿ ಸರ್ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ನನಗೆ ಹೇಳಿದ್ದಾರೆ. ಭಾಳ ಖುಷಿ ಅನ್ನಿಸ್ತು. ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲಿ ಏನಾಗಿದೆ ಅಂತಂದ್ರೆ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸಸ್. ಭಾಳ ಹ್ಯಾಪಿ ಅಲ್ವಾ? ನೋಡಿರಿ, ಏನಾಗಿದೆ ಇಲ್ಲಿ, ಬೆಟರ್ ಕನ್ಸಲ್ಟ್ ಎ ಗುಡ್ ಡಾಕ್ಟರ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಡಾಕ್ಟರ್ಗೆ ತೋರಿಸೋದು ಭಾಳ ಬೆಟರ್ ಅಂತಕ್ಕಂಥದ್ದು ಅಂತ ಕೇಳಿದ್ರೆ ಐ ಹ್ಯಾವ್ ಟು ಮೇಕ್ ಬಹಳ ಇಂಪಾರ್ಟೆಂಟು. ಭಾಳ ಖುಷಿಯಾಗಿರ್ತಕ್ಕಂಥ ಆನ್ಸರ್ ಯಾವತ್ತಂದ್ರೆ ಗಿವಿಂಗ್ ಸಜೆಷನ್ ಅಂತ ಆಗತ್ತೆ. ನೀವು ಸಜೆಷನ್ ಕೊಡಬಹುದು ಅಂತ. ಓಕೆ, ಆ ಪರ್ಮಿಷನ್ ಆಗಲ್ಲ, ಹೆಲ್ಪ್ ಆಗಲ್ಲ, ಸಿಂಪತಿನ ತೋರಿಸಿದಾಗಲ್ಲ. ಗಿವಿಂಗ್ ಸಜೆಷನ್ ಅಂದರೆ ಸಾಕು ಮಕ್ಕಳೇ. ನೆಕ್ಸ್ಟ್ ಕ್ವಶನ್ ಏನಾಗುತ್ತೆ ನೋಡೋಣ. ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮೀ ಐ ಡ್ಯಾಶ್ ಬಾಟ್ ಇಟ್ ಅಂತಕ್ಕಂಥದ್ದು. ಇದು ಈಫ್ ಕ್ಲಾಸು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ನೆಗೆಟಿವ್ ಮೀನಿಂಗ್ ಇಲ್ಲ. ಹಾಗಾಗಿ ನೀವೇನು ಬಳಸಬೇಕು ಅಂತಂದ್ರೆ ವುಡ್ ಹ್ಯಾವ್ ಅಂತ ಬಳಸಿದ್ರೆ ಸಾಕು. ವುಡ್ ಹ್ಯಾವ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಯಾಕಂತ ಕೇಳಿದ್ರೆ ಇದು ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದ್ರೆ ಇಫ್ ಯು ಹ್ಯಾಡ್ ಬಂದಿತ್ತು, ಕ್ರಿಯಾಪದ ಮುನ್ನರೂಪ ಬಂದಿತ್ತು ಅಂದ್ರೆ ವುಡ್ ಹ್ಯಾವ್ ಬಳಸ್ರಿ ಅಂತಕ್ಕಂಥದ್ದನ್ನು ನಾವು ಸಲೀಸವಾಗಿ ಸರಾಗವಾಗಿ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತಾನೆ. ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಪದಗಳನ್ನ ನೋಡ್ಕೊಂತವ್ರಿ, ಅಕ್ಷರಗಳನ್ನ ಅಪಾರ್ಟ್ನಲ್ಲಿ ಎ ಮತ್ತು ಮತ್ತೊಂದು ಎ ಎರಡು ಸ್ವರ ಅದಾವ. ಇಲ್ಲಿ ಎ ಮತ್ತು ಜಿ ಅದ ಏಜ್ನಲ್ಲಿ, ಆಮೇಲೆ ಎ ಮತ್ತು ಐ ಅದ, ಮತ್ತು ಎ ಮತ್ತು ಇ ಅದಾವ. ಹೀಗಾಗಿ ಏನಾಗತ್ತೆ ಅಂತಂದರೆ ಇಲ್ಲಿ ಒನ್ ಸಿಲೆಬಲ್ ಏಜ್ ಅಂತ ಆಗತ್ತೆ. ಒನ್ ಸಿಲೆಬಲ್ ಏಜ್, ಎಕ್ಸಾಕ್ಟ್ಲಿ ಆನ್ಸರ್ ಏಜ್ ಅಂತ ಆಗತ್ತೆ. ಇನ್ನು ನಿಮ್ಗೆ ಗೊತ್ತಿದೆ ಮಕ್ಕಳೇ, ಭಾಳ ಇಂಪಾರ್ಟೆಂಟು. ಇಲ್ಲಿ ₹1 ಆರ್ಟಿಕಲ್ಸನ್ನು ಬಳಸ್ರಿ ಅಂತ ಅಂತಂದ್ರೆ ಮಕ್ಕಳು ಏನು ಬಿಡ್ತಾರೆ ಗೊತ್ತಾ, ಆರಾಮಾಗಿ ಫಸ್ಟ್ನೇದು ನೋಡಿದ ಕೂಡಲೇ ಈ ಬಿಗಿನಿಂಗ್ ಲೆಟರ್ ಈಸ್ ಆಲ್ಸೋ ಓವೆಲ್ ಅಂತ ತಿಳ್ಕೊಂಡು ಫಾಸ್ಟಾಗಿ ಆ್ಯನ್ ಅಂತ ಹಾಕ್ತಾರೆ. ಇಲ್ಲ, ಅದು ಓವೆಲ್ ಇದ್ದರೂ ಕೂಡ ಏನಾಗುತ್ತೆ, ಕಾನ್ಸೋನೆಂಟ್ನಂತೆ ಪ್ರೊನೌನ್ಸ್ ಆಗೋದ್ರಿಂದ ಅಲ್ಲಿ ನೀವು ಏನು ಬಳಸಬೇಕು ಅಂದ್ರೆ ಆರ್ಟಿಕಲ್ಸ್ ಎಯನ್ನು ಬಳಸಬೇಕು. ಆರ್ಟಿಕಲ್ ಏನು ಬಳಸಬೇಕು, ಎಯನ್ನು ಬಳಸಬೇಕು ಮಕ್ಕಳೇ. ಓಕೆ, ಥ್ಯಾಂಕ್ ಯು. ಇನ್ನು ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ, ಭಾಳ ಫಸ್ಟ್ ಕ್ಲಾಸಾಗಿ ಹೇಳಿದ್ದೀನಿ. ಏನಂತ ತಿಳ್ಕೊಂಡು ಇಟ್ ಈಸ್ ಲವ್ಲಿ ಎಲ್ವಾಯ ಪ್ರತ್ಯಯ ಬಂದಿತ್ತು ಅಂತಂದ್ರೆ ನೀವೇನೂ ಮಾಡೋಂಗಿಲ್ಲ. ಎಲ್ವಾಯ ಪ್ರತ್ಯಯ ಬಂದಿತ್ತು ಅಂದರೆ ಅದು ಎಡ್ವರ್ಬ್ ಅಂತಕ್ಕಂಥದ್ದನ್ನು ನೀವು ಬರದೇ ಬಿಡಬೇಕು. ಎಡ್ವರ್ಬ್ ಅಂತ ಹೇಳಬೇಕು ಮಕ್ಕಳೇ. ಎಡ್ವರ್ಬ್ ಏನಾಗತ್ತೆ, ಎಡ್ವರ್ಬ್ ಆಗತ್ತೆ. ಅದನ್ನು ನೀವು ಒಂಚೂರು ನೋಡ್ಕೊಳ್ರಿ. ನೆಕ್ಸ್ಟ್, ಇನ್ನು ಸೋ ದ್ಯಾಟ್ ಹಚ್ಚೋದು. ಇದೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಭಾಳ ಈಸಿ ಅದ, ಅಷ್ಟೇ ಕನ್ಫ್ಯೂಷನ್ ಆಗಿರಿದ್ರು ಕೂಡ ಬಹಳ ಈಸಿ ಅದ. ಹೆಂಗಪ್ಪ ಅಂತ ಕೇಳಿದ್ರೆ ಏನು ಮಾಡಂಗಿಲ್ಲ ನೀವು. ಅರ್ಮನ್ ಈಸ್ ವೇರಿ ಅದಲ್ಲ, ವೇರಿ ಜಾಗದಾಗ ಸೋ ತುಂಬ್ಕೋರಿ. ಆಮೇಲೆ ಫುಲ್ ಪಾಯಿಂಟ್ ಇದಲ್ಲ, ಎರಡು ವಾಕ್ಯಗಳನ್ನ, ಒಂದು ಕಾಸ್ ಕೊಟ್ಟಾನ, ಒಂದು ಇಫೆಕ್ಟ್ ಕೊಟ್ಟಾನ. ಅರ್ಮಾನ್ ಈಸ್ ವೆರಿ ಪುವರ್ ಇದ್ರಿಂದ ಕಾಸ್ ಕಾರಣ. ಇಫೆಕ್ಟ್ ಏನಾಯ್ತು ಅಂದರೆ ಹಿ ಕೆನಾಟ್ ಪೇ ಹೀಸ್ ಸ್ಕೂಲ್ ಫೀಸ್. ಅವ ಏನಪ್ಪ ಅಂದ್ರೆ ಫೀಸನ್ನು ಕಟ್ಟಲಿಲ್ಲ ಅಂತಕ್ಕಂಥದ್ದನ್ನು ನಿಮ್ಗೆ ಗೊತ್ತದ. ಹಾಗಾಗಿ ಒಂದು ಕಾಸು ಇನ್ನೊಂದು ಏನಪ್ಪ ಅಂದರೆ ಇಫೆಕ್ಟ್ ಇರೋದ್ರಿಂದ ನೀವೇನು ಮಾಡ್ರಿ ಅಂದ್ರೆ ಅರ್ಮಾನ್ ಈಸ್ ವೆರಿ ಪುವರ್, ಅಲ್ಲಿ ಏನಪ್ಪ ಅಂದ್ರೆ ವೆರಿ ಜಾಗದಾಗ ಅರ್ಮಾನ್ ಈಸ್ ಸೋ ಪುವರ್, ಸೋ ತುಂಬ್ರಿ. ಫುಲ್ ಪಾಯಿಂಟ್ ಎರಡು ವಾಕ್ಯಗಳ ಮಧ್ಯದಲ್ಲಿ ದ್ಯಾಟ್ ತಗೊಳ್ರಿ, ಸೋ ದ್ಯಾಟ್ ಆಯಿತು. ಅರ್ಥ ಆಯ್ತಲ್ಲ. ಇಲ್ಲಿ ವೆರಿ ಪುವರ್, ವೆರಿ ಇದ್ದಲ್ಲಿ ಏನು ಬಳಸ್ತೀರಿ ನೀವು, ಸೋ ಅನ್ನು ಬಳಸ್ತೀರಿ. ಆಮೇಲೆ ಈ ಎರಡು ಕಾಮಗಳಿದಲ್ಲ, ಫುಲ್ ಪಾಯಿಂಟ್ ಇದಲ್ಲ, ಒಂದು ಸೆಂಟೆನ್ಸ್
ಪುವರ್ ಆದ ನಂತರ ನೆಕ್ಸ್ಟ್ ಏನು ಬಳಸ್ರಿ, ದ್ಯಾಟ್ ಬಳಸ್ರಿ. ಅವಾಗ ಕರೆಕ್ಟಾಗಿ ಆಗತ್ತೆ ನಿಮ್ಮದು ಏನು ಅಂತಕ್ಕಂಥದ್ದು. ಅದಕ್ಕೆ ಏನಾಗತ್ತೆ, ವೇರಿ ಜಾಗದಾಗ ಸೋ ತಗೋರಿ, ಆಮೇಲೆ ಈ ಪುವರ್ ಆದ ನಂತರ ದ್ಯಾಟ್ ತಗೊಳ್ರಿ. ಭಾಳ ಈಸಿ ಆಗತ್ತೆ, ನೋಡಿದ ಕೂಡಲೇ ಗೊತ್ತಾಗ್ಬಿಡತ್ತೆ, ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಲಿಂಕರ್ಸ್ಗಳನ್ನ ಬಳಸ್ರಿ ಅಂತಾರೆ. ಭಾಳ ಈಸಿ ಲಿಂಕರು. ಡ್ಯಾಶ್ ವಿ ಪ್ರಾಕ್ಟೀಸ್ ವೆಲ್, ಡ್ಯಾಶ್ ವಿ ಪ್ರಾಕ್ಟೀಸ್ ವೆಲ್ ವಿ ವೋಂಟ್ ವಿನ್ ದ ಟ್ರೋಫಿ ಅಂತಂದಾಗ ನೀವೇನು ಬಳಸ್ಬೇಕಂದ್ರೆ ಅನ್ಲೆಸ್ ಅನ್ನೋದನ್ನು ಬಳಸಬೇಕು. ಅನ್ಲೆಸ್ ಅನ್ನೋದು ಬಳದ್ರಂದ್ರೆ ನಿಮಗೆ ಕರೆಕ್ಟಾಗಿ ಆಗತ್ತೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಅಂಟಿಲ್ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೋಬೇಕು. ಅನ್ಲೆಸ್ ಅಂತಕ್ಕಂಥದ್ದನ್ನು ನೀವು ಬಳಸಬೇಕು. ಎಲ್ಲಿ ಅಂತಂದ್ರೆ ಇಲ್ಲಿ ಅನ್ಲೆಸ್. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಅನ್ಲೆಸ್ ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು, ಅದನ್ನು ನೋಡ್ಕೊಂಡು ಇದನ್ನು ಮಾಡಬೇಕು. ನೆಕ್ಸ್ಟ್ ನಾವು ಎಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಲ್ವೋ ನಾವು ಟ್ರೋಫಿಯನ್ನು ಇದು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಪ್ರಿಪೋಷನ್ ಏನು ಬಳಸ್ತೀರಿ, ಕ್ಯಾನ್ ಯು ರೈಟ್, ಏನು ಬಳಸ್ತೀರಿ ಅಲ್ಲಿ, ಕ್ಯಾನ್ ಯು ರೈಟ್ ಡ್ಯಾಶ್ ಅಂತಂದಾನ, ಅಲ್ಲಿ ಏನು ಬಳಸ್ತೀರಿ ನೀವು, ವಿತನ್ನು ಬಳಸ್ರಿ. ಕ್ಯಾನ್ ಯು ರೈಟ್ ವಿತ್ ಆ್ಯನ್ ಇಂಕ್ ಪೆನ್ ನವೇ ಡೇಸ್ ಅಂತ ಬಳಸ್ರೆ ಕರೆಕ್ಟ್. ಇನ್ನು ಇಲ್ಲಿ ಮುಂದೆ ನೆಕ್ಸ್ಟ್ ಏನು ಬಂದದ್ದು ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತಾನ. ನೀವು ಟೆನ್ಸನ್ನು ಕರೆಕ್ಟ್ ಮಾಡಬೇಕು. ಸ್ವಾಮಿ ಈಗಾಗಲೇ ಸ್ವಾಮಿ ಡ್ಯಾಶ್ ಅಂತ ಬಂದದ. ಇಲ್ಲಿ ನೀವು ಸರ್ ಇದು ಯಾವ ಟೆನ್ಸು ನಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಕೇಮ್ ಅದಲ್ಲ, ಹೀಸ್ ಫಾದರ್ ಕೇಮ್ ಹೋಮ್ ಅದಲ್ಲ, ಕೇಮ್ ಈಸ್ ಆಲ್ಸೋ ಸಿಂಪಲ್ ಪಾಸ್ಟ್. ಅದಕ್ಕೆ ನೀವೇನು ಮಾಡಬೇಕು, ಸ್ವಾಮಿ ವಾಸ್ ಸ್ಲೀಪಿಂಗ್ ಅಂತ ಅಂದ್ರೆ ಸಾಕು. ಇಲ್ಲಿ ಏನು ತುಂಬಬೇಕು ಅಂತಂದ್ರೆ ವಾಸ್ ಅಂತ ತುಂಬ್ರಿ, ಆಮೇಲೆ ಇದಕ್ಕೆ ING ಪ್ರತ್ಯಯವನ್ನು ಹಚ್ಚಿರಿ. ಕರೆಕ್ಟಾಗಿ ಅದು ಆಗತ್ತೆ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಇನ್ನು ನೆಕ್ಸ್ಟ್ ಇನ್ನು ಸೂಪರ್ಲೇಟಿವ್ ಡಿಗ್ರಿ ಮಾಡಂತಾನೆ. ಭಾಳ ಈಸಿ. ಅನಂತ್ ವಾಸ್ ಫಾಸ್ಟೆಸ್ಟ್ ದ್ಯಾನ್ ಎನಿ ಅದರ್ ರನ್ನರ್ ಅದಲ್ಲ, ಅಲ್ಲಿ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಅನಂತ್ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಒಂದ್ಸಲ ನೋಡಿ ಮಕ್ಕಳೇ, ಅನಂತ್ ವಾಸ್ ಅದ್ರ ಮುಂದೆ ಏನು ಮಾಡಬೇಕು ಅಂದ್ರೆ ನೀವು ಕಂಪಲ್ಸರಿ ಅನಂತ್ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಅದಕ್ಕಾಗಿ ಏನು ಬಳಸ್ತೀರಿ ಅಂತಂದ್ರೆ ಅನಂತ್ ವಾಸ್ ಅದ್ರ ಮುಂದೆ ಏನು ಬಳಸ್ತೀರಿ, ದ ಅಂತ ಬಳಸ್ತೀರಿ. ಫಾಸ್ಟೆಸ್ಟ್ ಯಾಕಂದ್ರೆ ನಿಮ್ಗೆ ಗೊತ್ತದ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಮಾಡುವ ಹೊತ್ನ್ಯಾಗ ಫಾಸ್ಟೆಸ್ಟ್ ರನ್ನರ್ ಅಂತ ಬಿಡಿಸ್ರೆ ಸಾಕು. ಕರೆಕ್ಟಾಗಿ ನಿಮ್ಗೆ ಅದು ಅರ್ಥ ಆಗತ್ತೆ. ಓಕೆ, ನೆಕ್ಸ್ಟ್ ಇನ್ನು ಡಿಗ್ರಿ ಆಯಿತು. ಇನ್ನು ಕಾಲ್ ಅನ್ನೋದನ್ನು ನೌನ್ ಮಾಡ್ರಿ ಅಂತಾನ, ಓನ್ ಸೆಂಟೆನ್ಸಲ್ಲಿ ಮಾಡ್ರಿ ಅಂತಾನ. ಬಹಳ ಇಂಪಾರ್ಟೆಂಟು. ಸಿ ಗಾಟ್ ಆ್ಯನ್ ಇಂಪಾರ್ಟೆಂಟ್ ಕಾಲ್ ಡ್ಯೂರಿಂಗ್ ದ ಮೀಟಿಂಗ್ ಅಂತಕ್ಕಂಥದ್ದು ಮೇಲೆ ಸಾಕು. ಓಕೆ, ಅಲ್ಲಿ ನೀವು ಕಾಲ್ ಅನ್ನೋದನ್ನು ನೀವು ನೌನ್ ಮಾಡ್ಕೋಬೇಕು ಅಂತಂದಾನ. ಇಲ್ಲ ಸರ್ ನಮ್ಗೆ ಭಾಳ ಈಜಿ ಬೇಕು ಸರ್, ಅಷ್ಟೆಲ್ಲ ಮಾಡೋಕ್ಕೆ ಬರಲ್ಲ ಅಂದ್ರೆ ಕಾಲ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್ ಅಂದ್ರೆ ಸಾಕು. ಕಾಲ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್ ಅಂದ್ರೂ ಭಾಳ ಈಸಿ, ತುಂಬ ಈಸಿ. ಇನ್ನು ಪ್ಯಾಶ್ವೇಶ್ ಮಾಡ್ಬೇಕು ಸರ್ ನಾನು ಅಂತಕ್ಕಂಥದ್ದಂದ್ರೆ ಭಾಳ ಈಜಿ ಆಗ್ಯದ ಮಕ್ಕಳಲ್ಲಿ. ಕಟ್ ಫ್ರೂಟ್ಸ್ ವರ್ ನಾಟ್ ಈಟನ್ ಬೈ ಅಸ್ ಅಂತ ಬೆಳೆಸ್ರೆ ಸಾಕು. ಇನ್ನು ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಬಳಸತ್ತಾನ. ನೀವೇನು ಬಳಸಬೇಕಂದ್ರೆ ಡಾರ್ಕ್ನೆಸ್ ಅಂತ ಬಳಸಿದ್ರೆ ಸಾಕು. ಇಲ್ಲಿ ಏನಾಗುತ್ತೆ, ಡಾರ್ಕ್ ಇದೆ ಅಂತ ಕೊಟ್ಟಾನ, ಅದು ಡಾರ್ಕ್ ಇದ್ದದ್ದು ಏನಾಗಬೇಕು, ಅದು ಡಾರ್ಕ್ನೆಸ್ ಆದ್ರೆ ಮುಗೀತು. ಇನ್ನು ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಚೇಂಜ್ ಇಂಟು ಅಂಡರ್ಲೈನ್ ಸೆಂಟೆನ್ಸಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತಾನ. ಇಲ್ಲಿ ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಅಂತ ಕೊಟ್ಟಾನ. ಈಗಾಗಲೇ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಅಂಡರ್ಲೈನ್ ಇರ್ತಕ್ಕಂಥ ಸೆಂಟೆನ್ಸನ್ನು ಮಾತ್ರನೇ ನೀವೇನು ಮಾಡಬೇಕು ಅಂತಂದ್ರೆ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಈಗ ನೀವು WH ಕ್ವಶನ್ ಇರೋದ್ರಿಂದ ಹೌ ಅನ್ನು ಸೇಮ್ ಟು ಸೇಮ್ ಹೌ ಇಡ್ರಿ. ಆವಾಗ ಯು ಬದಲಾಗಿ ನೀವೇನು ತೊಗೋರಿ ಅಂತಂದ್ರೆ ದೇ ಅಂತ ತೊಗೋರಿ. ಸ್ಟೂಡೆಂಟ್ಸ್ ಅದಾರ ಅವರು, ಅದಕ್ಕೆ ದೇ ತೊಗೋರಿ. ಕ್ಯಾನ್ ಇದ್ದು ಕುಡ್ ಆಗತ್ತೆ. ದೇ ಕುಡ್ ಸಾಲ್ವ್ಡ್ ದ್ಯಾಟ್ ಸಮ್. ದಿಸ್ ಇದ್ದಿದ್ದೇನಾಗತ್ತಿದು, ದಿಸ್ ಇದ್ದಿದ್ದು ದ್ಯಾಟ್ ಆಗತ್ತ. ದಿಸ್ ಇದ್ದಿದ್ದೇನಾಗತ್ತ, ದ್ಯಾಟ್ ಆಗತ್ತ. ಇನ್ನು ಸಾಲ್ವ್ ಇದ್ದಿದ್ದೇನಾಗತ್ತ, ಅದಕ್ಕೆ ಈ ಡಿ ಪ್ರತ್ಯಯ ಹಚ್ಚಿರಿ, ಸಾಲ್ವ್ಡ್ ಆಯಿತು. ಯು ಇದ್ದಿದ್ದು ಸ್ಟೂಡೆಂಟ್ಸ್ ಆಗತ್ತ, ದೇ ಅಂತ ಆಗತ್ತ. ಯು ಇದ್ದಿದ್ದು ಅರ್ಥ ಆಯ್ತಲ್ಲ. ದೇ ಕುಡ್ ಸಾಲ್ವ್ಡ್ ದ್ಯಾಟ್ ಸಮ್. ಒನ್ಸ್ ಅಗೇನ್ ಐ ಹ್ಯಾವ್ ಟು ರಿಪೀಟ್ ದ ಸೆಂಟೆನ್ಸ್. ಹೌ ದೇ ಕುಡ್ ಸಾಲ್ವ್ಡ್ ದ್ಯಾಟ್ ಸಮ್ ಅಂತ ಬಿಡಿಸಿದ್ರೆ ಸಾಕು ಮಕ್ಕಳೇ. ಸರಿಯಾಗಿ ಇದನ್ನು ನೋಡ್ಕೊಡ್ರಿ, ಚೆನ್ನಾಗಿ ಇದನ್ನು ಮಾಡಿರಿ. ಇನ್ನು ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೊಟ್ಟಾನ. ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ನೋಡಬೇಕು. ನಾ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಾಕತ್ತೀನಿ ಅಂತಕ್ಕಂಥದ್ದು ನೋಡ್ರೆ ಇಲ್ಲಿ HOLE ಹೋಲ್ ಅಂತ ಬಂದದ.
ಇಲ್ಲಿ ಏನಾಗಬೇಕು ಅಂದ್ರೆ ಹೋಲ್ ಸ್ಪೆಲ್ಲಿಂಗ್ ನಿಮ್ಗೆ ಗೊತ್ತಿದೆ ಮಕ್ಕಳೇ, WHOLE ಇದು ಬರಬೇಕು ಹೋಲ್ ಅಂದ್ರೆ. ಇಲ್ಲಿ ಏನು ಕೊಟ್ಟಾನ ಅಂತಂದ್ರೆ HOLE ಕೊಟ್ಟಾನ, ಅದನ್ನು ನೀವು ನೋಡ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನನ್ನು ಮಾಡಬೇಕು. ಇನ್ನು ಸರ್ ಎಡ್ವರ್ಬಲ್ ಮಿಸ್ಟೇಕ್ ಅದ ಸರ್, ಭಾಳ ಬ್ಯೂಟಿ ಆಗಿದೆ ಅಂತಂದ್ರೆ ಟ್ರೆಮೆಂಡಸ್ ಅದಲ್ಲ, ಟ್ರೆಮೆಂಡಸ್ಲಿ. ನಾ ಈಗಾಗಲೇ ಭಾಳ ಸಲ ಹೇಳಿದ್ದೀನಿ, ಏನು ಹಚ್ಬೇಕಾದಾಗ ಟ್ರೆಮೆಂಡಸ್ಲಿ ಅಂತ ಹಚ್ಚಿದ್ರೆ ಎಡ್ವರ್ಬಲ್ ಮಿಸ್ಟೇಕ್ ಈಸ್ ಆಲ್ಸೋ ಕರೆಕ್ಟ್. ಇನ್ನೇನದ ಅದರಲ್ಲಿ ಆರಾಮಾಗಿರ್ತಕ್ಕಂಥ ಕ್ವಶನ್ಸ್ಗಳು. ಆಮೇಲೆ ನಾನು ಮೊನ್ನೆ ಡಿಸ್ಕಸ್ ಮಾಡಿದ್ದೀನಿ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ರೋಮ ಹೆಂಗೆ ಮಾಡಿದ ಅಂತಕ್ಕಂಥದ್ದನ್ನು. ಆಮೇಲೆ ಟಾನ್ಸೆಮ್ನ ವಾಸ್ ಎ ಮ್ಯಾನ್ ಆಫ್ ಜನರಸಿಟಿ ಅಂತಕ್ಕಂಥದ್ದು, ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೆ. 2-3 ಒಂದು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಸೇಮ್ ಕ್ವಶನ್ಸ್ಗಳು ಬಂದಿದ್ದವು. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಆಫ್ ಬುಕ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಬಂದಿತ್ತು. 14th ಅಮೆಂಡ್ಮೆಂಟ್ ಬಗ್ಗೆ ಕೂಡ ಹೇಳಿದ್ದೆ. ಇನ್ನು ವಿ.ಕೆ. ಗೋಕಾಕ್ ಅವರು ಬರೆದಿರ್ತಕ್ಕಂಥ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಕೂಡ ಅದನ್ನು ಹೇಳಿದ್ದೆ. ಆಮೇಲೆ ಇಲ್ಲಿ ಇದು ಡಿಕ್ಕಿ ಡಾಲ್ಮಾ ಕುರಿತು ಬಹಳಷ್ಟು ಕ್ವಶನ್ಸ್ಗಳನ್ನ ಕೂಡ ಹೇಳಿದ್ದೆ. ಇನ್ನು ಸೇಮ್ ಕ್ವಶನ್ ಬಂದದ್ದು ನೋಡ್ರಿ, ಒಂಚೂರು ನೀವು ಹಿಂದಿನ ಮಾಡೆಲ್ ಕ್ವಶನ್ ಪೇಪರ್ ನೋಡ್ರೆ ಸೇಮ್ ಕ್ವಶನ್, ವಾಟ್ ಡಿಡ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಅಂತ ಕೊಟ್ಟಿದ್ದೆ. ಆಮೇಲೆ ಇನ್ನೊಂದು ಕೊಟ್ಟಿದ್ದೆ, ರೈಟ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜ್ ಫೇಸ್ಡ್ ಬೈ ಡಿಕ್ಕಿ ಡಾಲ್ಮಾ ಅಂತ. ಸೇಮ್ ಟು ಸೇಮ್ ಇರ್ತಕ್ಕಂತಹ 3 ಕ್ವಶನ್ ಪೇಪರ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ವಶನ್ಸು ಕೂಡ ಸೇಮ್ ಬಂದವು. ಇಲ್ಲೊಂದು ನೋಡ್ರಿ, ಹೌ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್, ಅದನ್ನು ಕೊಟ್ಟಿದ್ದೆ ಸೇಮ್ ಕ್ವಶನ್. ಆಮೇಲೆ ಸಮ್ರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಸಮ್ರಿನೂ ಕೂಡ ಕೊಟ್ಟಿದ್ದೆ, ಅದನ್ನು ಕೂಡ ನೋಡ್ಕೊಡ್ರಿ. ಇಲ್ಲೇನು ಏನೇನು ಕೊಟ್ಟಿದ್ದೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಿಕೊಡ್ರಿ. ಸೇಮ್ ಟು ಸೇಮ್ ಕ್ವಶನ್ಸ್ಗಳು ಬಂದವ. ಹಾಗಾಗಿ ನಮ್ಮ ವಿಡಿಯೋಗಳನ್ನ ಮೇಲಿಂದ ಮೇಲೆ ನೀವು ನೋಡಿದ್ದಾಗಿದ್ರೆ ನಾವು ಎನ್ಯುವಲ್ದಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನು ಕೂಡ ನಿಮ್ಗೆ ಪ್ರೊಬಾಬಿಲಿಟಿ ಕ್ವಶನ್ಸ್ಗಳನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಕ್ಕಳೇ. ಇನ್ನು ನೆಕ್ಸ್ಟ್ ನೋಡೋಣ ಮತ್ತೇನಾಗ್ಯದ ಅಂತಕ್ಕಂಥದ್ದನ್ನು ಸರ್. ಇನ್ನು ಎಕ್ಸ್ಟ್ರಾಕ್ಟ್ಸ್ಗಳು ಬಹಳ ಈಸಿ ಆಗ್ಯಾವ. ಇದು ಐ ಡಿಡಂಟ್ ಹ್ಯಾವ್ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್ ಅಂತಕ್ಕಂಥದ್ದಿದೆ ಮಕ್ಕಳೇ. ಇದನ್ನು ಹೂ ಈಸ್ ಸ್ಪೀಕರ್ ಅಂತಕ್ಕಂಥದ್ದು ಹೇಳ್ರ, ನೀವು ಒಂಚೂರು ನಾ ಹೇಳ್ತೀನಿ ಅದನ್ನು ಬರ್ಕೊಂಡ್ರ ಪಾಡ. ಹೂ ಈಸ್ ಸ್ಪೀಕರ್ ಅಂತಂದಾಗ ಸ್ವಾಮೀಸ್ ಮದರ್ ಅಂತ ಹೇಳ್ಬೋದು. ವೆನ್ ವಾಸ್ ಇಟ್ ಸೇಡ್, ಯಾವಾಗ ಹೇಳಿದರು ಇದನ್ನಂತ ಕೇಳಿದ್ರೆ, ವೆನ್ ಸ್ವಾಮೀಸ್ ಫಾದರ್ ರಿಟರ್ನ್ ಫ್ರಮ್ ಆಫೀಸ್ ಆ್ಯಂಡ್ ಆಸ್ಕ್ಡ್ ಅಬೌಟ್ ಸ್ವಾಮಿ ಅಂತ ಹೇಳಿದ್ರೆ ಸಾಕು. ಇನ್ನು ವೈ ಡು ಯು ಥಿಂಕ್ ಹಿ ಡಿಡಂಟ್ ಹ್ಯಾವ್ ವಿಂಕ್ ಆಫ್ ಸ್ಲೀಪ್ ಪ್ರಿವಿಯಸ್ ನೈಟ್ ಅಂತಕ್ಕಂಥದ್ದು ಕೊಟ್ರೆ, ಲಾಸ್ಟ್ ನೈಟ್ ಹಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್ ಸೊ ಹಿ ಡಿಡಂಟ್ ಸ್ಲೀಪ್ ಬಿಕಾಸ್ ಹಿ ವಾಸ್ ಅಫ್ರೇಡ್ ಆಫ್ ದ ಡಾರ್ಕ್ನೆಸ್ ಅಂತಂದ್ರೆ ಸಾಕು. ಅದನ್ನು ನಾ ಹೇಳಿದ್ದನ್ನು ಒಂಚೂರು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಬರ್ಕೊಂಡ್ರೆ ಸಾಕು. ದೆರ್ ಈಸ್ ಕ್ಲೋಸರ್ ಪ್ಲೇಸ್ ಐ ನೋ ಅಂತಕ್ಕಂಥದ್ದನ್ನು ಕೊಟ್ಟಾರ. ಇಲ್ಲಿಯೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಗೊತ್ತದ ನಿಮ್ಗೆ ಹೂ ಈಸ್ ದ ಸ್ಪೀಕರ್, ನನಗೆ ಸಮೀಪ ಜಾಗ ಗೊತ್ತದ ಅಂತಕ್ಕಂಥ ಅಂದವ್ರು ಯಾರು ಅಂತ ಕೇಳಿದ್ರೆ ಬಲೇಶ್ವರ. ಯಾರು ಅಂತಂದ್ರೆ ಅಲ್ಲಿ ಬಲೇಶ್ವರ ಅಂತಕ್ಕಂಥದ್ದು. ಹೂ ಈಸ್ ಸ್ಪೀಕರ್ ಅಂದ್ರೆ ಬಲೇಶ್ವರ. ಹೂ ವಾಸ್ ಇಟ್ ಸೇಡ್ ಟು ಅಂತ ಕೇಳಿದ್ರೆ ಪೊಲೀಸ್ ಆರ್ ಕಾಪ್ ಅಂತೇಳಿ ನಾವು ಆನ್ಸರನ್ನು ಹೇಳ್ಬೋದು. ವೈ ಡಿಡ್ ದ ಸ್ಪೀಕರ್ ಚೂಸ್ ಎ ಕ್ಲೋಸರ್ ಪ್ಲೇಸ್, ಯಾಕೆ ಅವನು ಸಮೀಪ ಪ್ಲೇಸ್ ನಂಗೆ ಗೊತ್ತದ ಅಂತ ಹೇಳ್ತಾನಂತಂದ್ರೆ, she was given first aid to stop the bleeding and advised to take to the divine multi specialty hospital ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬಹುದು ಮಕ್ಕಳೇ. ಅದನ್ನು ಸರಿಯಾಗಿ ನೀವು ನೋಡಿಕೊಂಡ್ರೆ ಸಾಕು, ಅರ್ಥ ಆಗತ್ತೆ ನಿಮ್ಗೆ. ಇನ್ನು ನೆಕ್ಸ್ಟ್, ದೇರ್ ಈಸ್ ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್. ನಾನು ಈಗಾಗಲೇ ಎಕ್ಸ್ಟ್ರಾಕ್ಷನ್ನ ಈ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೊಟ್ಟಿದ್ದೆ, ಸೇಮ್ ಟು ಸೇಮ್ ಬಂದ. ಹೂ ವಾಸ್ ದ ಸ್ಪೀಕರ್ ಅಂತಂದ್ರೆ ಡಾನ್ ಅನ್ಸೆಲ್ಮೋ ಅಂತಕ್ಕಂಥದ್ದು. ಅಕಾರ್ಡಿಂಗ್ ಟು ಸ್ಪೀಕರ್ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ಸ್ ಟು ಅಂತಂದ್ರೆ ಚಿಲ್ಡ್ರನ್ ಆಫ್ ದ ವಿಲೇಜ್. ಓಕೆ, ರಿಯನ್ ಮಿಡಿಯೋ ಅಂತಕ್ಕಂಥದ್ದು ಕೂಡ ನೀವು ಹೇಳ್ಬೋದು. ಅಂತ ದ ಟ್ರೀ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯನ್ ಮಿಡಿಯೋ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ವೆನ್ ಡಿಡ್ ಸ್ಪೀಕರ್ ಮೇಕ್ ದಿಸ್ ಸ್ಟೇಟ್ಮೆಂಟ್, ಯಾವಾಗ ಈ ವಾಕ್ಯವನ್ನು ಮಾಡ್ತಾರ ಅಂತಕ್ಕಂಥದ್ದು ಕೂಡ ಹೇಳಿದಾಗ, ವೆನ್ ಅಮೇರಿಕನ್ಸ್ ಕಂಪ್ಲೇಂಟೆಡ್ ಅಬೌಟ್ ದ ಚಿಲ್ಡ್ರನ್ಸ್ ಡಿಸ್ಟರ್ಬೆನ್ಸ್ ಇನ್ ದ ಆರ್ಚರ್ಡ್ ಅಂತಂದಾಗ ಇದನ್ನು ನಾವು ನೋಡಬಹುದು, ಈ ಮಾತು ಹೇಳ್ತಾರೆ ಅಂತಕ್ಕಂಥದ್ದು. ಇನ್ನು ಇದನ್ನು ಸೇಮ್ ಟು ಸೇಮ್ ಕೊಟ್ಟೀನಿ. ಈ 2 ಎಕ್ಸ್ಟ್ರಾಕ್ಟ್ಸ್ಗಳು ನನ್ನ ಮಾಡೆಲ್ ಕ್ವಶನ್ ಪೇಪರಿಂದ ಬಂದವ. ಭಾಳ ಖುಷಿ ಆಗ್ಯದ ಮಕ್ಕಳೇ. ಇಂತಹ ಖುಷಿ ನನಗೆ ಹೇಳ್ಕೊಳ್ಳೋಕ್ಕೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ನೋಡ್ರಿ, ಶಲ್ ಐ ಸಿಂಗ್ ಆಫ್ ಯು ರಾಕ್ ಕಟ್ ಟೆಂಪಲ್ ಎಪಿಕ್ಸ್ ಇನ್ ಸ್ಟೋನ್, ಹೂ ಈಸ್ ಐ, ಯಾರು ಅಂತ ಕೇಳಿದ್ರೆ ಪೊಯೆಟ್. ಇನ್ನು ಹೂ ಈಸ್ ದ ಸ್ಪೀಕರ್ ಆಸ್ಕಿಂಗ್ ಕ್ವಶನ್ ಟು ಅಂತ ಕೇಳಿದ್ರೆ ಯಾರಿಗೆ ಅಂತ ಕೇಳಿದ್ರೆ ಮದರ್ ಲ್ಯಾಂಡ್ ಅಂತ ಹೇಳ್ಬೋದು. ವೈ ಡ ಸ್ಪೀಕರ್ ಕಾಲ್ ದ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್ ಅಂತ ಹೇಳಿದ್ರೆ, ಬಿಕಾಸ್ ದ ಸ್ಟೋನ್ ವಾಲ್ ಆಫ್ ದ ಟೆಂಪಲ್ಸ್ ಆರ್ ಕವರ್ಡ್ ವಿತ್ ಸ್ಟೋರೀಸ್ ಆಫ್ ರಾಮಾಯಣ ಮಹಾಭಾರತ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಕರಿಬಹುದು. ಇನ್ನು ಆರ್ ಕೆ ನಾರಾಯಣರದು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಿ ನೀವು ಪ್ರಾಪರ್ ರೈಟಿಂಗನ್ನು ಬಳಸ್ಬೋದು. ಇಲ್ಲಿ ನೋಡ್ರಿ ಒಂದು ನಿಮಿಷ,
ಇಲ್ಲಿ ಬರ್ತ್ ಯಾವಾಗ ಆಗ್ಯದ ಅಂತಂದ್ರೆ ಈಗ ಆಗಿರಂಗಿಲ್ಲ, ಅದನ್ನು ಏನು ಮಾಡಬೇಕು, ಪಾಸ್ಟ್ ಟೆನ್ಸ್ನಾಗ ಬಳಸಬೇಕು. ಉಳ್ಕೋದೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಬಳಸಿದ್ರೆ ಸಾಕು. ಇನ್ನು ಇದ್ರ ಬಗ್ಗೆ ಡೆವಲಪಿಂಗ್ ಸ್ಟೋರಿನೂ ಡಿಸ್ಕಸ್ ಮಾಡೋಣ. ಆಮೇಲೆ ಪಿಕ್ಚರ್ ರೀಡಿಂಗನ್ನು ನೋಡೋಣ. ನೆಕ್ಸ್ಟು ಪೋಯಮನ್ನು ನಿಮ್ಗೆ ಗೊತ್ತಿದೆ, ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಭಾಳಷ್ಟು ಸಾಕಷ್ಟು ಸಲ ಬಂದದ. ಇನ್ನು ಪ್ಯಾಸೇಜ್ ಬಗ್ಗೆ ಗೊತ್ತಿದ. ಇನ್ನು ಎಸೆ ನಾನು ಈಗಾಗಲೇ ನಿಮ್ಗೆ ಹೇಳಿಬಿಟ್ಟಿದ್ದೆ, ಏನಂತಂದ್ರೆ ಏರ್ ಪೊಲ್ಯೂಷನ್ ರೀ ಅಥವಾ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳಿದ್ದೆ, ಅದನ್ನು ನೋಡ್ಕೊಡ್ರಿ, ಅದ್ರ ಬಗ್ಗೆನೂ ಕೂಡ ಬೀಳತ್ತಂತ ಹೇಳಿದ್ದೆ. ಹೀಗಾಗಿ ನಾನು ಹೇಳಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ದು 2025-26ನೇ ಮಿಡ್ ಟರ್ಮ್ ಎಕ್ಸಾಮ್ಗೆ ಎಲ್ಲವೂ ಸುಮಾರು 70% ಕ್ವಶನ್ಸ್ ಬಂದಾವ. ಮಕ್ಕಳಿಗೆ ನೀವೆಲ್ಲ ಫೋನ್ ಮಾಡಾಕತ್ತೀರಿ, ಸರ್ ನೀವು ಕೊಟ್ಟಿದ್ದು ಕ್ವಶನ್ಸ್ಗಳು ಭಾಳ ಯೂಸ್ ಆಗ್ಯಾವ ಅಂತಕ್ಕಂಥದ್ದನ್ನು ಮಾತು ಹೇಳಿರಿ. ನಾನು ಪಟ್ಟ ಶ್ರಮ ಸಾರ್ಥಕ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ ಮಕ್ಕಳೇ. ಎಲ್ಲರಿಗೂ ಧನ್ಯವಾದ. ವಿಶ್ ಯು ಬೆಸ್ಟ್ ಆಫ್ ಲಕ್.